ಇವತ್ತು ಇಡೀ ದೇಶದ IT ರಫ್ತಿನಲ್ಲಿ ಮೊದಲನೇ ಸ್ಥಾನ ಬೆಂಗಳೂರು ಕರ್ನಾಟಕಕ್ಕೆ ಸಿಕ್ಕಿದೆ. ನಾವು ಇಡೀ ದೇಶದಿಂದ ರಫ್ತು ಏನು ಮಾಡ್ತೀವಿ IT ಕ್ಷೇತ್ರದಲ್ಲಿ 50%ಕ್ಕಿಂತ ಹೆಚ್ಚು ಬೆಂಗಳೂರು ಒಂದರಲ್ಲೇ, ಕರ್ನಾಟಕ ಒಂದರಲ್ಲೇ ಆಗ್ತಾಯಿದೆ. ಇದಕ್ಕೆ ಕಾರಣೀಭೂತರು ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂಥ ಅಡಿಪಾಯ. ಅವರು ಯಾವ ರೀತಿ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಸಾಮಾನ್ಯವಾಗಿ ನಗರಗಳು ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ದೊಡ್ಡ ನಗರ ನೋಡಿದಾಗ ಅದು ಸಾಮಾನ್ಯವಾಗಿ ನದಿ ದಂಡೆ ಮೇಲೆ ಇರ್ತದೆ, ನದಿ ಮೂಲ ಇರಬೇಕು, ನದಿ ಬ್ಯಾಂಕ್ಸ್ ಆಫ್ ರಿವರ್ಸ್ ಮೇಲೇ ಇರೋದು. ಯಾಕೆಂದರೆ ಒಂದು ನಗರ ಆಗಬೇಕು ಅಂತಾರೆ ನೀರು ಭಾಳ ಮುಖ್ಯ ಅಂತ. ಆದರೆ ಇಲ್ಲಿ ಯಾವುದೂ ನಮಗೆ ಜೀವನದಿ ಇಲ್ಲ ಬೆಂಗಳೂರಿಗೆ ಆಸ್ಪಾಸ್ನಲ್ಲಿ. ಆದರೆ ಬೆಂಗಳೂರಿನಲ್ಲಿ ಅವರು ನಿರ್ಮಾಣ ಮಾಡಿದಂಥ ಕೆರೆಗಳು, ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಇವತ್ತು ಬಿಡಿ ಎಷ್ಟು ಕೆರೆಗಳನ್ನು ನುಂಗಿದ್ದಾರೆ ಅದು ನಾವು ನೋಡಿದ್ದೀವಿ. ಇವತ್ತು ಎಲ್ಲ ಯಾರು ಕಾನೂನು ರಕ್ಷಣೆ ಮಾಡಬೇಕು, ಯಾರು ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಅವರೇ ಭಕ್ಷಕರಾಗಿದ್ದಾರೆ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ. ಇದು ವಿಷಾದಕರ ಸಂಗತಿ. ಅದೇನೇ ಇರಲಿ, ಆದರೆ ನಾಡಪ್ರಭು ಕೆಂಪೇಗೌಡರು ಅವತ್ತರಲ್ಲಿ ಮುಂದಿನ ಯುವ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದರು. ಧಾರ್ಮಿಕ ಪರಂಪರೆಯನ್ನು ಉಳಿಸಲಿಕ್ಕೆ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು. ಅವರ ಇಡೀ ಜೀವನವೇ ಒಂದು ಧೈರ್ಯದ ಸಂಕೇತ, ಸುಸಂಸ್ಕೃತ ಆಡಳಿತದ ಸಂಕೇತ ಮತ್ತು ತ್ಯಾಗದ ಸಂಕೇತ. ಈ ಎಲ್ಲ ಅಂಶಗಳು ಇದ್ದಂತಹ ಒಬ್ಬ ನಾಯಕರು, ಅವರ ಜಯಂತಿ. ಆ ಕಾರಣಕ್ಕೆ ನಾವು ಯಲಹಂಕದಿಂದ ಪ್ರಾರಂಭ ಮಾಡಬೇಕು ಈ ವರ್ಷದಿಂದ ಅಂತ ನಾವು ತೀರ್ಮಾನ, ನಾವೆಲ್ಲ ಕೂಡ ನಮ್ಮ ಸ್ನೇಹಿತರುಗಳು, ನಮ್ಮ ಪಕ್ಷದ ಮುಖಂಡರು, ಪಕ್ಷಾತೀತವಾಗಿ ಕೂಡ ಅನೇಕರು ನಾನು ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಕೂಡ ಭಾಳಷ್ಟು ಸ್ವಾಗತ ಮಾಡಿದ್ದಾರೆ. ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಇದು ಶನಿವಾರ ಬೀಳುತ್ತೆ, 27ನೇ ತಾರೀಕು ಶನಿವಾರ ಬೀಳುತ್ತೆ. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಭಾಗವಹಿಸುವ ಪ್ರತಿ ಸದಸ್ಯರಿಗೂ ಕೂಡ ಒಂದು ಗುಣಮಟ್ಟದ ಒಂದು ಒಳ್ಳೆಯ ಟೀ ಶರ್ಟು, ಕೆಂಪೇಗೌಡರ ಭಾವಚಿತ್ರ ಏನೆಲ್ಲ ಇರಬೇಕು, ಮತ್ತು ಫಿಟ್ ಇಂಡಿಯಾ, ಮಾನ್ಯ ನರೇಂದ್ರ ಮೋದಿಜಿಯವರ ಭಾವಚಿತ್ರ, ಫಿಟ್ ಇಂಡಿಯಾ, ಇವೆರಡರ ಸಮಾಗಮ. ಮಾನ್ಯ ನಾಡಪ್ರಭು ಕೆಂಪೇಗೌಡರ ಆಶಯ ಏನಿತ್ತು, ದೂರದೃಷ್ಟಿ ಏನಿತ್ತು, ಅವ್ರ ಸಂಕಲ್ಪ ಏನಿತ್ತು, ಅವ್ರ ಆಡಳಿತ ಏನಿತ್ತು, ಅದು ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಆಲೋಚನೆಯ ಸಮಾಗಮ, ಇದರ ಬೆಸುಗೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. 7 ಗಂಟೆಗೆ ಪ್ರಾರಂಭ, ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ, ನ್ಯೂ ಟೌನ್ ಅಲ್ಲೆಲ್ಲ ಅಸೆಂಬಲ್ ಆಗೋದು ಫಸ್ಟ್ 7 ಗಂಟೆಗೆ. ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ, ಅಲ್ಲಿಂದ ಶರಾವತಿ ಮಾರ್ಗವಾಗಿ, ಮತ್ತು ಬೊಮ್ಮಸಂದ್ರ ಸರ್ಕಲ್ ಅಲ್ಲಿಗೆ ಬಂದು, ಅಲ್ಲಿಂದ ಮತ್ತೆ ನ್ಯೂ ಟೌನ್ ಬಸ್ ನಿಲ್ದಾಣ ಅಲ್ಲಿಗೆ ತೆರಳಿ, ಅಲ್ಲಿಂದ ನಮ್ಮ ವೀರ ಸಾವರ್ಕರ್ ಅವರ ಮೇಲ್ಸೇತುವೆ ಮಾರ್ಗವಾಗಿ, ಮತ್ತು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್